ಇನ್ನು ಸಿಸಿಬಿಯಿಂದ 75 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಜಪ್ತಿ ಕೇಸ್ಗೆ ಸಂಬಂಧಪಟ್ಟಂತೆ ಡ್ರಗ್ಸ್ ಜಪ್ತಿ ಕುರಿತು ತನಿಖೆಯನ್ನು ಆರಂಭಿಸಿದ ಈಗ ಸಿಸಿಬಿ ಪೊಲೀಸರು. ಮಾದಕ ದ್ರವ್ಯ ನಿಯಂತ್ರಣ ಘಟಕಕ್ಕೆ ಮಾಹಿತಿಯನ್ನು ಕೊಟ್ಟಿದೆ ಈಗ ಸಿಸಿಬಿ. ತನಿಖೆಯನ್ನು ಚುರುಕುಗೊಳಿಸಿರುವಂತಹ ಸಿಸಿಬಿ ಅಧಿಕಾರಿಗಳು ಮುಂದಿನ ವಾರ ಮಂಗಳೂರಿಗೆ ಭೇಟಿ ಕೊಡುತ್ತೆ ಎನ್ಸಿಬಿ. ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಮಂಗಳೂರಿಗೆ ಭೇಟಿ ಕೊಡ್ತಾರೆ. ಮುಂದಿನ ವಾರ ಬೆಂಗಳೂರಿನಲ್ಲಿ ನಿನ್ನೆ 75 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನು ಜಪ್ತಿ ಮಾಡಲಾಗಿತ್ತು. ಮಂಗಳೂರು ಸಿಸಿಬಿ ಪೊಲೀಸರು ನಡೆಸಿರುವಂತಹ ಕಾರ್ಯಾಚರಣೆ ಇದು. 75 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನು ಜಪ್ತಿ ಮಾಡಿತ್ತು ಸಿಸಿಬಿ ಟೀಮ್. ಬಹುಶಃ ಇದು ಕರ್ನಾಟಕದ ಇತಿಹಾಸದಲ್ಲೇ ಅತಿದೊಡ್ಡ ಡ್ರಗ್ಸ್ ಜಪ್ತಿಯ ಕಾರ್ಯಾಚರಣೆ ಇದು. ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಇದನ್ನು ಡೀಟೇಲ್ಸನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಸುಮಾರು 75 ಕೋಟಿ ರೂಪಾಯಿ ಮೌಲ್ಯದ 37.87 kgಯಷ್ಟು ಡ್ರಗ್ಸನ್ನು ಜಪ್ತಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ದಕ್ಷಿಣ ಆಫ್ರಿಕಾ ದೇಶದ 2 ಪ್ರಜೆಗಳನ್ನು ಬಂಧಿಸಿದ್ದಾರೆ. ಇದರಲ್ಲಿ ಬಂಬಾ ಫಂಟಾ ಅಂಥೇಳಿ, ಅಬಿಗೈಲ್ ಅಡೋನಿಸ್ ಅಂಥೇಳಿ ಇಬ್ಬರನ್ನ ಬಂಧನ ಮಾಡಿದ್ದೀವಿ. 6 ತಿಂಗಳ ಹಿಂದೆ ಹೈದರ್ ಅಲಿ ಎಂಬಾತನನ್ನು ನಾವು ವಶಕ್ಕೆ ಪಡ್ಕೊಂಡಿದ್ವಿ. ಆತನಿಂದ 15 ಗ್ರಾಂ MDMA ವಶಕ್ಕೆ ಪಡೆದು ತನಿಖೆಯನ್ನು ಆರಂಭಿಸಿದ್ವಿ. ಆ 15 ಗ್ರಾಂ ಇವತ್ತು 38 kgಯಷ್ಟು ಡ್ರಗ್ಸ್ ಹಿಡಿಯೋದಕ್ಕೆ ಸಹಕಾರಿಯಾಯಿತು ಅಂತ ಹೇಳ್ತಾರೆ. ಸಿಸಿಬಿ ಪೊಲೀಸರ ವಿಚಾರಣೆ ವೇಳೆ ಈ ನೈಜೀರಿಯಾ ಪ್ರಜೆಯ ಮಾಹಿತಿ ಸಿಕ್ತು. ಆಗ ಬೆಂಗಳೂರಿನಲ್ಲಿ ಕಾರ್ಯಾಚರಣೆ ನಡೆಸಿ ಪೀಟರ್ನನ್ನು ವಶಕ್ಕೆ ಪಡ್ಕೊಂಡ್ವಿ. ನಂತರ 6 ಕೋಟಿ ಮೌಲ್ಯದ MDMA ಸಮೇತ ಪೀಟರ್ನನ್ನು ವಶಕ್ಕೆ ಪಡ್ಕೊಂಡಿದ್ವಿ. ಈ ಪ್ರಕರಣದ ಬಳಿಕ ತನಿಖೆ ನಡೆಸಿ ಕಿಂಗ್ ಪಿನ್ ಪತ್ತೆಗೆ ಕಾರ್ಯಾಚರಣೆಯನ್ನು ಮಾಡಿದ್ವಿ. ಇದರ ಮೂಲ ಪತ್ತೆಗೆ ಇಳಿಯೋದಕ್ಕೆ ಕಳೆದ 6 ತಿಂಗಳಿಂದ ನಾವು ಕಾರ್ಯಾಚರಣೆಯನ್ನು ಮಾಡಿದ್ದೀವಿ ಅನ್ನುವಂಥದ್ದನ್ನು ಡೀಟೇಲ್ಸ್ ಕೊಟ್ಟಿದ್ದಾರೆ. ಮಾಹಿತಿ ಪ್ರಕಾರ ವಿದೇಶಿ ಪ್ರಜೆಗಳು ಈ ಡ್ರಗ್ಸ್ ಸಾಗಿಸಿದ ಬಗ್ಗೆ ನಮಗೆ ಅನುಮಾನಗಳಿದ್ವು. ಸೊ ದೆಹಲಿಯಿಂದ ಫ್ಲೈಟ್ನಲ್ಲಿ ಬೆಂಗಳೂರಿಗೆ ಡ್ರಗ್ಸ್ ತರ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇತ್ತು. ಆಗ ನಾವು ಟ್ರ್ಯಾಕ್ ಮಾಡಿ ಇಲ್ಲಿ ಸೀಸ್ ಮಾಡಿದ್ದೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ.